ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ಗೆಳೆಯರೇ. ಈ ಒಂದು ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣದ ಅಪ್ಡೇಟ್ ಬಗ್ಗೆ. ವೀಕ್ಷಕರೇ, ನಂಗಂತೂ ಅರ್ಥನೇ ಆಗ್ತಿಲ್ಲ, ಯಾಕಪ್ಪ ಈ ಯೂಟ್ಯೂಬರ್ಸ್ ಎಲ್ಲ ಇಷ್ಟೊಂದು ಕನ್ಫ್ಯೂಷನ್ ಮಾಡ್ತಾರೆ ಅಂತ. ಯಾಕಂದ್ರೆ ನೀವು ಎಲ್ಲ ಯೂಟ್ಯೂಬರ್ಸ್ ತಮ್ನೇಲ್ ನೋಡಿ ಈ ಕೆಲಸ ಮಾಡದಿದ್ರೆ ನಿಮಗೆ ಗೃಹಲಕ್ಷ್ಮಿ 5ನೇ ಕಂತಿನ ಹಣ ಬರಲ್ಲ, ಅಥವಾ ಎಲ್ಲರೂ ಗೃಹಲಕ್ಷ್ಮಿ ಅರ್ಜಿಯನ್ನು ಮತ್ತೊಮ್ಮೆ ಹಾಕದಿದ್ದರೆ 5ನೇ ಕಂತಿನ 2000 ರೂಪಾಯಿ ಬರಲ್ಲ, ಹಾಗೆ ಹೀಗೆ ಅಂತ ಏನೆಲ್ಲೋ ಇನ್ಫಾರ್ಮೇಶನ್. ಸೊ ಇದೆಲ್ಲ ಕೇಳಿ ನನ್ನ ಪ್ರೇಕ್ಷಕರು 24 ಇರಬಹುದು, ಬಟ್ ಕರೆಕ್ಟ್ ಆದ ಮಾಹಿತಿ ಮಾತ್ರ ಕೊಡ್ಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ. ನೋಡಿ, ಸಮಯ ತುಂಬಾ ಮುಖ್ಯವಾದದ್ದು. ಎಲ್ಲರ ಸಮಯವನ್ನು ನಾವು ಗೌರವಿಸಬೇಕು. ಬೇರೆಯವರ ಸಮಯವನ್ನು ವ್ಯರ್ಥ ಮಾಡಿ ವಿಡಿಯೋ ಮಾಡುವ ಸಂಸ್ಕೃತಿ ನನ್ನದಲ್ಲ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೇನೆ. ಗೃಹಲಕ್ಷ್ಮಿ 5ನೇ ಕಂತಿನ ಹಣ ಬರಲು ಅಪ್ಲಿಕೇಶನ್ ಸಲ್ಲಿಸಬೇಕಾ? ಯಾರು ಸಲ್ಲಿಸಬೇಕು? ಎಲ್ಲಿ ಸಲ್ಲಿಸಬೇಕು? ಇದಿಷ್ಟು ಪ್ರಶ್ನೆ. ನೋಡಿ, ಎಲ್ಲರೂ ಸಹ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಯಾರೆಲ್ಲ ಈ ಯೋಜನೆಯು ಅನುಷ್ಠಾನಕ್ಕೆ ಬಂದ ನಂತರ, ಅಂದ್ರೆ ಕೆಲವೊಂದು ರೇಷನ್ ಕಾರ್ಡ್ಗಳಲ್ಲಿ ಏನು ಒಂದು ಅಪ್ಡೇಟ್ ಮಾಡಲಾಗಿತ್ತು, ಅಂದ್ರೆ ಅದು ಹೆಸರು ಸಹ ಆಗಿರಬಹುದು, ಇಲ್ಲ ಅಡ್ರೆಸ್ ಅಥವಾ ಫೋನ್ ನಂಬರ್ ಏನೇ ಒಂದು ಅಪ್ಡೇಟ್ ಇರಲಿ, ಅಂತವರು ಖಂಡಿತ ಪುನಃ ಅರ್ಜಿ ಸಲ್ಲಿಸಬೇಕು. ಜೊತೆಗೆ ಯಾರಿಗೆಲ್ಲ ಒಂದು ಕಂತಿನ ಹಣ ಬರಲಿಲ್ಲವೋ ಅಥವಾ ಒಂದೆರಡು ಕಂತು ಬಂದು ನಂತರದ ಹಣ ಬರಲಿಲ್ಲವೋ, ನೀವು ಮೊದಲು ಗೃಹಲಕ್ಷ್ಮಿ ಯೋಜನೆಯ ನೋಂದಣಿಯಾದವರಲ್ಲಿನ ಒಂದು ರಿಜೆಕ್ಟೆಡ್ ಲಿಸ್ಟ್ ಏನಿದೆ ಅದರಲ್ಲಿ ನಿಮ್ಮ ಹೆಸರಿದೆ ಎಂದು ಪರಿಶೀಲಿಸಿ ನಂತರ ಮರು ಅರ್ಜಿಯನ್ನು ಸಲ್ಲಿಸುವುದು ಉತ್ತಮ. ಸೊ ಇದಿಷ್ಟು ನಾನೇ ಸ್ವತಃ ಆಹಾರ ಇಲಾಖೆ ಮತ್ತು ಆರ್ಥಿಕ ಕಲ್ಯಾಣ ಇಲಾಖೆಯ ಒಂದು ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ನಂಗೆ ಸಿಕ್ಕ ಮಾಹಿತಿ. ಹಾಗೆಯೇ 2ನೇ ಬಾರಿಗೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಎಂಬ ನನ್ನ ಪ್ರಶ್ನೆಗೆ ಅವರು ಹೇಳಿದ ಮಾಹಿತಿ ಪ್ರಕಾರ, ಈ ಬಾರಿಯೂ ನಿಮ್ಮ ಹತ್ತಿರದ ಗ್ರಾಮ 1 ಕೇಂದ್ರದಲ್ಲಿ ಅಥವಾ ಬೆಂಗಳೂರು 1 ಕೇಂದ್ರದಲ್ಲಿ ಅಥವಾ ಹತ್ತಿರದ CSC ಕಚೇರಿಗಳಲ್ಲಿ ಸಲ್ಲಿಸಬಹುದು. ಸೊ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ. ಹಾಗೆಯೇ ನಿಮಗೆ ಇದರ ಬಗೆಗಿನ ಯಾವುದೇ ನಿಮ್ಮ ಗೊಂದಲವಿದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಂಗೆ ಗೊತ್ತಿರುವ ಮಾಹಿತಿಯನ್ನು ನಾನು ರಿಪ್ಲೈ ಮಾಡುವೆ. ಪ್ರೇಕ್ಷಕ ಮಿತ್ರರೇ, ನೀವೇನು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದವರಾದರೆ ನನ್ನ ವಿಡಿಯೋ ಇಷ್ಟವಾದ ಪಕ್ಷ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೀತಿಯ ಅಕ್ಕನಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ. ಸಿಗುವ ಮುಂದಿನ ವಿಡಿಯೋನಲ್ಲಿ.